ಲೇಟೆಸ್ಟ್ ಬ್ಲಾಕ್ ಬಸ್ಟರ್ ಚಲನಚಿತ್ರ ಬೀಸ್ಟ್ ಸನ್ನೆಕ್ಸ್ ನಲ್ಲಿ ನೋಡಿ ಆನಂದಿಸಿ. ಜಾಹೀರಾತು ರಹಿತ ಮನರಂಜನೆ ತಿಂಗಳಿಗೆ ಕೇವಲ 99 ರೂಪಾಯಿಗೆ ಲಭ್ಯ. ನೀನ್ ಹೀಗೆ ಹೆದ್ರಿನೇ ಜೀವನ ಪೂರ್ತಿ ಒಬ್ಳೆ ನಿಂತಿರ್ಬೇಕು ಅಂತ ಅನ್ಕೊಂಡಿದ್ಯೇನೆ? ಅಭಿ ಸರ್ ನನ್ನ ನೋಡಿ ತುಳಸಿ ಬಂದಿಲ್ವಾ ಅಂತ ಕೇಳಿದ್ರು. ನೀನ್ ಇಷ್ಟು ದೂರ ಬಂದು ಒಳಗಡೆ ಬರ್ದಲ್ಲೇ ಹೋದಲ್ಲೇ. ಇಲ್ಲ ಕಣೆ, ಇಷ್ಟೆಲ್ಲ ಆದ್ಮೇಲೂ ನಾನ್ ಬಂದು ಅಭಿ ಮನ್ಸಲ್ಲಿ ಇಲ್ದಿರೋ ಆಸೆಗಳನ್ನ ಹುಟ್ಟಿಸ್ಬಾರ್ದು. ಸಾಕು, ಅವ್ರ ಊರ್ಗ್ ಹೋಗಿ ಹುಷಾರಾಗಿ ಚೆನ್ನಾಗಿರ್ಲಿ. ಅವ್ರಿಗೆ ಈ ಊರಿನ ನಂಟು ಇಲ್ಲಿಗೆ ಮುಗ್ದೋಗ್ಲಿ. ಅಭಿ ಎಲ್ಲಿ ಹೋಗ್ತಿದ್ಯಾ ಅಭಿ? ಇಲ್ಲ ಚಿಕ್ಕಮ್ಮ, ಅದು ಅಭಿ, ಮೊದಲು ನಾವಿಲ್ಲಿಂದ ಹೋಗ್ಬೇಕು. ಯಾಕೆ ಈ ಊರು ಬಿಟ್ಟು ಹೋಗೋದಕ್ಕೆ ಬೇಸರ ಆಗ್ತಿದ್ಯಾ? ನೀನೇನು ಯೋಚನೆ ಮಾಡಬೇಡ ಅಭಿ. ಇನ್ಮೇಲೆ ನಮಗೆ ಈ ಊರಲ್ಲಿ ತುಂಬ ಕೆಲಸ ಇದೆ. ಖಂಡಿತ ಮತ್ತೆ ನಾವಿಲ್ಲಿಗೆ ಬರ್ತೀವಿ. ಹೌದಣ್ಣ, ಬಾ ಹೊರಡೋಣ. ಅದಕ್ಕೆ ನಾನು ತುಳಸಿನ ನೋಡ್ದಂಗಾಯ್ತು. ಅಯ್ಯೋ, ಅದೆಲ್ಲ ನಿನ್ ಭ್ರಮೆ ಅಭಿ. ನಡಿ ಹೋಗೋಣ. ತುಳಸಿ, ಹೋಗಣ್ವಾ? ಬಾ ಹೋಗೋಣ. ಅಪ್ಪ, ಇನ್ಮೇಲೆ ನನ್ನ ತಡಿಯಕ್ಕೆ ಯಾರ ಕೈಲೂ ಆಗಲ್ಲ. ನನ್ನ ಬಂಗಾರಿ ಹೆಸರಲ್ಲಿ ರೈಸ್ ಮಿಲ್ ಶುರು ಮಾಡಾಯ್ತು. ಇನ್ಮೇಲೆ ನನ್ನ ಜೀವನ ಮೇಲೆ ಮೇಲೆ ಹೋಗ್ತಾನೆ ಇರುತ್ತೆ. ಏನಂತೀಯ? ಹೂ ಕಣ್ಲ, ಇನ್ನ ದೇವ್ರೇ ಬಂದ್ರು ನಿನ್ನ ತುಳಸಿ ಮದ್ವೆನ ನಿಲ್ಸಕ್ ಆಗಕ್ಕಿಲ್ಲ. ಅಪ್ಪ, ಈ ರೈಸ್ ಮಿಲ್ನ ಒಂದೇ ವರ್ಷದಲ್ಲಿ ಪಿಕಪ್ ಮಾಡಿ ನನ್ನ ಬಂಗಾರಿ ಜೊತೆ ಮದುವೆ ಆಗ್ಬೇಕು. ಅಲ್ಲ ಕಣ್ಲ ಮಗನೇ, ಈ ನಿಮ್ ಬಾಮ ಇದೆಲ್ಲ ಕಾಣಿಸ್ತಾನೆ ಇಲ್ಲ. ಅವನ್ಗೇನಾದ್ರೂ ನಾವು ರೈಸ್ ಮಿಲ್ ಓಪನ್ ಮಾಡೋದು ಇಷ್ಟ ಆಯ್ತಾ ಇಲ್ವಾ? ಅಪ್ಪ, ಯಾಕೆ ಹಿಂಗ್ ನೆಗೆಟಿವ್ ಮಾತಾಡ್ತೀಯಾ?
ವಯಸ್ಸಾದವ್ರನ್ನ ಜೊತೆಗೆ ಹಾಕೊಂಡು ತಿರುಗ್ತಾ ಇದೀನಲ್ಲ, ನನಗ್ ಬುದ್ಧಿ ಇಲ್ಲ. ಅದಂಗಲ್ಲ ಕಣ್ಲ ಅದು. ಬಾಬಿ ನಿಧಾನ. ಅಯ್ಯೋ ಹುಷಾರು. ಅಭಿ ಅಭಿ ಏನಪ್ಪ ಇದು? ಏನ್ ಮಾಡ್ಕೊಂಡು? ಏನಿಲ್ಲಪ್ಪ. ಏನೋ ಏನೂ ಇಲ್ಲ. ಶಿವಪುರಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಮೈಕೆ ಎಲ್ಲ ಗಾಯ ಮಾಡ್ಕೊಂಡ್ಬಂದು ನಿಂತಿದೆಯಲ್ಲ. ನೀನ್ ಈ ಸ್ಥಿತಿ ನೋಡಿದ್ರೆ ನನಗೆಷ್ಟು ನೋವಾಗ್ತಿದೆ ಗೊತ್ತೇನೋ? ಹಾ, ನೀವ್ ಈ ರೀತಿ ನೋವು ಮಾಡ್ಕೋತೀರಾ ಅಂತಾನೆ ನಿಮ್ಮನ್ನ ಹಾಸ್ಪಿಟ್ಲಿಗೆ ಬರೋದು ಬೇಡ ಅಂತ ಹೇಳಿದ್ದು. ನಮ್ಮ ಅಭಿಗೇನೂ ಆಗಿಲ್ಲ, ನೀವು ಧೈರ್ಯವಾಗಿರಿ. ಒಳಗೆ ಹೋಗೋಣವಾ? ಹೋಗೋಣ. ಹಾಸ್ಪಿಟ್ಲಿಂದ ಬಂದ ಮಗನ್ನ ರೋಡಲ್ಲಿ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ಅಭಿ ಬಾಪ ಒಳಗೆ ಹೋಗೋಣ. ಅಪ್ಪ, ನನ್ ಬಾಮೈದ ಬಂದ. ನಡಿ. ಬಾಬಾ ಮೈದ. ಬಾ ಶಿವರಾಜು. ತುಳಸಿ ಹೇಗಿದೆ? ತುಳಸಿ ಬನ್ನಿ ಬನ್ನಿ ಎಲ್ರು. ತುಳಸಿ, ನಿನ್ನ ಹೆಸರೇ ಇಟ್ಟಿದ್ದೀನಿ. ಅಲ್ಲಿ ನೋಡು. ಅಭಿಗೀಗೆಲ್ಲ ಆಗಕ್ಕೆ ಕಾರಣನೇ ಅವನ ಮೇಲೆ ಬಿದ್ದಿರೋ ದೃಷ್ಟಿ. ಆ ದೃಷ್ಟಿನ ಬಾಗ್ಲಲ್ಲೇ ತೆಗೆದು ಒಳಗಡೆ ಕರ್ಕೊಂಡು ಹೋಗೋಣ ಅಂತ. ನಾನೇ ಹೇಳೋಣ ಅಂತಿದ್ದೆ, ನೀನೇ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದೀಯಾ. ವೆರಿ ಗುಡ್. ತೆಗಿ. ಬಾ. ತುಳಸಿ ನೋಡು, ಹೇಗೆ ಚೆನ್ನಾಗಿದ್ಯಾ? ಬಾಮೈದ, ಖುಷಿನಾ? ತುಂಬ ಸಂತೋಷ ಆಗ್ತಿದೆ ಇಂದ್ರ. ನೀನು ತುಳಸಿ ಹೆಸರಿಟ್ಟಿದ್ದಕ್ಕೆ ಹೇಳ್ತಿಲ್ಲ, ನೀನು ಇಷ್ಟೆಲ್ಲ ಮಾಡಿದೆಯಲ್ಲ, ಇದನ್ನ ನೋಡಿ ಹೇಳ್ದೆ. ಎಲ್ಲಿ ನಮ್ಮ ಅತ್ತೆ ಮಗನ ಜೀವನ ಹಾಳಾಗತ್ತೆ ಅಂತ ನಾನು ತುಂಬ ಯೋಚನೆ ಮಾಡ್ತಾ ಇದ್ದೆ. ಆದರೆ ಈಗ ನೀನು ನೋಡಿದ್ರೆ ನನಗೆ ತುಂಬ ಹೆಮ್ಮೆ ಆಗತ್ತೆ. ಬಾಮೈದ, ಇದಕ್ಕೆಲ್ಲ ಕಾರಣ ದೊಡ್ಡಪ್ಪ. ಬಾಮೈದ, ಆವತ್ತಿವ್ರು ಬಂದು ಹಾಗೆಲ್ಲ ಮಾತಾಡಿಲ್ಲ ಅಂದಿದ್ರೆ ಇವತ್ತು ಹೀಗೆಲ್ಲ ಹೇಗಾಗ್ತಿತ್ತು? ನನ್ನ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗಿದೆ ಅಂದರೆ ಅದಕ್ಕೆ ದೊಡ್ಡಪ್ಪ ಹಾಕಿ ಚಾಲೆಂಜೇ ಕಾರಣ.
ದೊಡ್ಡಪ್ಪ. ಲೋ ಮಗನೇ, ಒಳ್ಳೆ ಟೈಮ್ ಮುಗಿಯಕ್ಕಿಂತ ಮುಂಚೆ ಒಳಕ್ಕೆ ಹೋಗಿ ಪೂಜೆ ಮಾಡೋಣ. ಅಪ್ಪೋ, ಯಾವಾಗ ತುಳಸಿ ನನಗೆ ನಿಶ್ಚಯ ಮಾಡಿದ್ರೋ ಆವತ್ತೇ ನನಗೆ ಒಳ್ಳೆ ಟೈಮ್ ಶುರು ಆಯಿತು. ಇನ್ನು ನನ್ನ ಜೀವನದಲ್ಲಿ ಕೆಟ್ಟ ಟೈಮ್ಗೆ ಜಾಗನೇ ಇಲ್ಲ. ಸರಿ ಸರಿ, ಬನ್ನಿ ಎಲ್ಲರೂ ಒಳಗಡೆ. ಹಾ, ನಡಿ ಬಾ ಮೈದಾ. ತುಳಸಿ ಬಾ. ಅಕ್ಕ, ನಿನ್ ಮಗನ ಈ ಸ್ಥಿತಿಲಿ ನೋಡ್ಬಾರ್ದು ಅಂತ ಬೇಗ ಹೊರಟೋಗ್ಬಿಟ್ಯಾ? ಆದ್ರೆ ನಿನ್ ಜಾಗದಲ್ಲಿ ನಾನು ಇದ್ಕೊಂಡು ಇದನ್ನೆಲ್ಲ ಅನುಭವಿಸ್ತಾ ಇದ್ದೀನಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೂ ನಿನ್ ಜೊತೆ ಬಂದ್ಬಿಡ್ಬೇಕು ಅಂತ ಅನಿಸ್ತಿದೆ. ಚಿಕ್ಕಮ್ಮ, ಏನು ಅಂತ ಮಾತಾಡ್ತಿದ್ದೀರಾ? ತಮಾಷೆಗೂ ಹೀಗೆಲ್ಲ ಮಾತಾಡಬೇಡಿ. ಅಮ್ಮನ ಸ್ಥಾನ ತುಂಬಕ್ಕೆ ನೀವೇನಾದ್ರೂ ಬರಲಿಲ್ಲ ಅಂದಿದ್ರೆ ಈ ಮನೆ ಏನಾಗ್ತಿತ್ತು ಅಂತ ಗೊತ್ತಾ ನಿಮ್ಗೆ? ನಿನ್ ಜಾಗದಲ್ಲಿ ನಾನಿದ್ದು ಇವ್ರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಇವರೆಲ್ಲರೂ ನಂಬಿದ್ದಾರೆ. ಆ ನಂಬಿಕೆಯನ್ನು ಆಯುಧವಾಗಿಟ್ಕೊಂಡು ನಾನೇನು ಸಾಧಿಸ್ಬೇಕೋ ಅದೆಲ್ಲ ಸಾಧಿಸ್ತೀನಿ. ನೀನು ಈ ಫೋಟೋದಲ್ಲೇ ಇದ್ಕೊಂಡು ಅದನ್ನು ನೋಡ್ತಾ ಇರು. ಅಮ್ಮ, ನಾನು ಹೇಗೋ ಹುಷಾರಾಗಿ ಹಾಸ್ಪಿಟ್ಲಿಂದ ಬಂದೆ. ಅಮ್ಮ, ಆದಷ್ಟು ಬೇಗ ಎಲ್ಲ ಸರಿ ಹೋಗಬೇಕು. ಅದಕ್ಕೆ ನಿನ್ನ ಆಶೀರ್ವಾದ ಇರಬೇಕಮ್ಮ. ನೀನು ಇರೋವರೆಗೂ ನಾನು ಈ ಮನೆ ಯಜಮಾನ ಆಗಿದ್ದೆ. ಆದರೆ ನೀನು ಹೋದ್ಮೇಲೆ ಯಾವತ್ತೂ ಈ ಈಶ್ವರಿನ ನಾನು ಮದುವೆ ಆದ್ನೋ ಅವತ್ತಿಂದ ಗುಲಾಮ ಆಗೋದೆ. ನನ್ನ ಜೀವನ ಗಂಟೆ ಕಟ್ಟಿದ ಬೆಕ್ಕಿನ ಥರ ಆಗೋಯ್ತು. ಈ ನನ್ನ ಬದುಕಿಗೆ ಯಾವ ಮುಕ್ತಿ ಸಿಗುತ್ತೋ ಏನೋ. ಅತ್ತೆ, ಇವತ್ತು ನೀವು ಬದುಕಿದಿದ್ರೆ ನಾನು ಈ ಮನೆ ಸೊಸೆಯಾಗಿರ್ತಿದ್ದೆ. ಆದರೆ ಈಗ ನಿಮ್ಮ ದೊಡ್ಡ ಮಗ ಕಟ್ಟಿದ ತಾಳಿಯಿಂದ ಈ ಮನೇಲೊಬ್ಬ ಕೆಲಸದವಳ ಥರ ಇದ್ದೀನಿ. ಇದನ್ನು ನಿಮ್ಮ ಹತ್ರ ಹೇಳ್ಕೊಂಡು ಅಳೋದು ಬಿಟ್ಟು ಬೇರೆ ಯಾರ ಜೊತೆ ಹೇಳ್ಕೊಂಡಳ್ಳಿ ಹೇಳಿ? ಅಭಿ, ನೀನು ತುಂಬ ಸುಸ್ತಾಗಿದೆಯಾ, ಬಾ ರೂಮ್ಗೆ ಹೋಗಿ ರೆಸ್ಟ್ ಮಾಡು. ಬೇಡ ಚಿಕ್ಕಮ್ಮ, ನಾನು ಆಚೆನೇ ಇರ್ತೀನಿ. ಹಾಸ್ಪಿಟ್ಲಲ್ಲಿ ಒಂದೇ ಕಡೆ ಮಲಗಿ ಬೇಜಾರಾಗ್ಬಿಟ್ಟಿದೆ. ಇನ್ನು ರೂಮ್ಗೆ ಹೋದ್ರೂ ಅದೇ ನೆನಪಾಗುತ್ತೆ. ನೀನು ಹೇಳಿದ ಸರಿ ಅಣ್ಣ, ಬಾ ಹೊರಗಡೆ ಹೋಗೋಣ. ಕರ್ಕೊಂಡೋಗು. ತುಳಸಿ, ಬಾ ದೀಪ ಹಚ್ಚು. ನೋಡು, ನೀನ್ ಹಚ್ಚೋ ದೀಪ ಹೇಗ್ ಬೆಳಗುತ್ತೋ ಹಾಗೆ ನಮ್ ಜೀವನ ಬೆಳಗ್ಬೇಕು. ಬಾ ತುಳಸಿ. ತುಳಸಿ,
ಹೋಗಮ್ಮ, ಹೋಗಿ ದೀಪ ಹಚ್ಚು. ಅಮ್ಮ ಬಾ, ನೀನು ದೀಪ ಹಚ್ಚು. ಅಮ್ಮ ತಾಯಿ, ನನ್ನ ಮಗ ಯಾವಾಗಲೂ ನಗ್ನಗ್ತಾ ಇರಲಿ, ಅವ್ನು ಮಾಡೋ ಕೆಲಸ ಎಲ್ಲ ಜೈವಾಗ್ಲಿ ಅಂತ ಆಶೀರ್ವಾದ ಮಾಡು ತಾಯಿ. ಅಜ್ಜಿ, ನೀನು ಬಂದು ದೀಪ ಹಚ್ಚು. ನಾನಾ? ಬ್ಯಾಡ ಕಣ್ಲಾ. ಬಾರಜ್ಜಿ. ಬನ್ನಿ ಅಜ್ಜಿ, ಬಾ. ಸಂತೋಷನಾ? ದೊಡ್ಡಮ್ಮ, ನೀವು ಬಂದು ದೀಪ ಹಚ್ಚಿ. ದೊಡ್ಡಮ್ಮ, ಇನ್ನೂ ಹಳೆದನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ? ಆ ಇಂದ್ರ ಕಲ್ಯಾಣ ಮಂಟಪದಲ್ಲೇ ಕಳ್ದು ಹೋದ, ಇವನು ಹೊಸ ಇಂದ್ರ. ಬನ್ನಿ ದೊಡ್ಡಮ್ಮ. ಹೋಗ್ ಚಂದ್ರಿಕಾ. ಚಂದ್ರಿಕಾ, ಹೋಗು. ತಂಗಿಯಮ್ಮ ಜ್ಯೋತಿ, ಬಂದು ನೀನು ಹಚ್ಚು. ಮಗನೇ, ಎಲ್ಲ ದೀಪನೂ ಹಚ್ಚಾಯ್ತು. ಇದೇ ಒಳ್ಳೆ ಟೈಮು. ಹೋಗಿ ಮಿಷಿನ್ ಆನ್ ಮಾಡುವ. ಸರಿಯಪ್ಪ, ಬಮ್ಮಿದ ನಿನ್ನ ಕೈಯಾರೆ ನೀನೇ ಮಿಷಿನ್ ಆನ್ ಮಾಡು. ನಾನು ಯಾಕಿಂದ್ರ? ಅಮ್ಮ, ನೀನಾದ್ರೂ ಸ್ವಲ್ಪ ಹೇಳಮ್ಮ. ಶಿವರಾಜು, ಹೋಗಪ್ಪ, ಅವನು ಆಸೆ ಪಡ್ತಾವನೆ. ಬಾಮೈದ ಬಾ. ಹೋಗು ಶಿವ. ಬಾಮೈದ ಆನ್ ಮಾಡು. ಹೇಗಿತ್ತು ಬಾಮೈದ ಎಲ್ಲ? ತುಂಬಾ ಚೆನ್ನಾಗಿದೆ ಇಂದ್ರ. ಸರಿ ಸರಿ, ನೀವೆಲ್ಲ ಇಲ್ಲೇ ರೀ, ನಾನು ಹೋಗಿ ಸ್ವೀಟ್ಸ್ ತಗೊಂಡ್ಬರ್ತೀನಿ. ಅಬ್ಬಿ, ಗಾಬರಿ ಪಡೋ ಅಂಥದ್ದೇನೂ ಆಗಿಲ್ಲ ತಾನೆ?
ಡಾಕ್ಟ್ರ್ ಹೇಳಿದಾರೆ ಏನು ತೊಂದರೆ ಇಲ್ವಂತೆ ಅಪ್ಪ. ಅಲ್ವೋ, ಹುಷಾರಾಗಿರ್ಬೇಕಲ್ವೇನೋ. ಮಮ್ಮಿ ಮಮ್ಮಿ, ಏನ್ ಪೂರ್ಣಿ? ನಿನ್ ಮುದ್ದು ಮಗನ ನೋಡ್ಕೊಳ್ಳೋ ಅವಸರದಲ್ಲಿ ಆ ತುಳಸಿನ ಮರಿಬೇಡ. ಅವಳನ್ನ ಅಭಿ ಜೊತೆ ಹೇಗ್ ಮದ್ವೆ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಐಡಿಯಾ ಮಾಡು. ಐಡಿಯಾ ಮಾಡೋದಾ? ನಾನೀಗಾಗಲೇ ಎಲ್ಲ ಏರ್ಪಾಟ್ ಮಾಡಿಬಿಟ್ಟಿದ್ದೀನಿ.